ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ. ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಡಿಸೆಂಬರ್ 13ರಂದು ನಡೆಯಲಿರುವ ಲೋಕ ಅದಾಲತ್ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೇಳಲಿರುವಿರಿ. ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಜೈಬುನ್ನೀಸ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ದಕ್ಷಿಣ ಕನ್ನಡ ಜಿಲ್ಲೆ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಇದೇ ಡಿಸೆಂಬರ್ 13ರಂದು ಇಡೀ ರಾಷ್ಟ್ರಾದ್ಯಂತ ನಡೆಯುವ ಲೋಕ ಅದಾಲತ್, ಜನರಿಗೆ ನ್ಯಾಯವನ್ನು ಮತ್ತು ಪರಿಹಾರವನ್ನು ಅತಿ ಶೀಘ್ರವಾಗಿ ಜನರಿಗೆ ತಲುಪಿಸುವ ಉದ್ದೇಶದಿಂದ ಇದೇ ಡಿಸೆಂಬರ್ 13 ಶನಿವಾರದಂದು ಇಡೀ ದೇಶದಾದ್ಯಂತ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮ ನಿಮಿತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಲೋಕ ಅದಾಲತ್ ಕಾರ್ಯಕ್ರಮಗಳು ನಡೆಯಲಿದ್ದು, ಇದರ ಸದುಪಯೋಗವನ್ನು ಜನರು ಪಡೆಯಬೇಕು ಹಾಗೂ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಜನರು ಬಂದು ತಮಗೆ ಬೇಕಾದ ನ್ಯಾಯ ಮತ್ತು ಪರಿಹಾರಗಳನ್ನು ಹಾಗೂ ಇತ್ಯರ್ಥಗೊಳಿಸುವ ಒಂದು ಅವಕಾಶವನ್ನು ಲೋಕ ಅದಾಲತ್ ಮೂಲಕ ಹಮ್ಮಿಕೊಂಡಿದ್ದು, ಈ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ ಶ್ರೀಮತಿ ಜೈಬುನ್ನೀಸಾ, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ದಕ್ಷಿಣ ಕನ್ನಡ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಪ್ರದೀಪ್ ರವರೇ, ಹಾಗೂ ಕೇಳುಗರಿಗೂ ಕೂಡ ನನ್ನ ನಮಸ್ಕಾರಗಳು. ಮೇಡಮ್, ಮೊದಲನೇದಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಇದರ ಬಗ್ಗೆ ತಾವು ಮಾಹಿತಿಯನ್ನು ನೀಡಬೇಕು ಮೇಡಮ್. ಸರ್, ನೋಡಿ, ನಾವು ಕಾನೂನು ಸೇವೆಗಳ ಪ್ರಾಧಿಕಾರಗಳ ಬಗ್ಗೆ ಮಾತನಾಡಬೇಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ಜನರಿಗೆ ನಾವು ಶಾಸಕಾಂಗ ಮಾಡುವಂಥ ಕಾನೂನುಗಳ ಅರಿವು ಇರಬೇಕಾದ್ದು ಮುಖ್ಯ. ಅವುಗಳನ್ನು ಪಾಲನೆ ಮಾಡೋ ಪ್ರತಿಯೊಬ್ಬ ಪ್ರಜೆಯ ಒಂದು ಆದ್ಯ ಕರ್ತವ್ಯವಾಗಿದೆ. ಅದು ಕೆಲವು ನಾವು ತಪ್ಪುಗಳನ್ನು ಮಾಡಿದಾಗ, ಕೆಲವರ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದಾಗ ಅವರಿಗೆ ಅದು ತಪ್ಪು, ಈ ಕಾಯ್ದೆಯಲ್ಲಿ ತಪ್ಪು, ಆ ಕಾಯ್ದೆಯಲ್ಲಿ ತಪ್ಪು, ಶಿಕ್ಷೆ ಇದೆ ಅಂತಂದರೆ ಅರ್ಥ ಆಗೋದಿಲ್ಲ. ಅವರಿಗೆ ಕಾನೂನಿನ ಅರಿವನ್ನು ಮೂಡಿಸುವುದು ಬಹಳ ಮುಖ್ಯ. ಈ ಕಾನೂನಿನ ಅರಿವನ್ನು ಮೂಡಿಸಲಿಕ್ಕೋಸ್ಕರ ಅದೇ ರೀತಿ ಯಾರು ಕಾನೂನಿನ ಅವಕಾಶವನ್ನು, ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲಿಕ್ಕೆ ಅಶಕ್ತರಿದ್ದಾರೋ ಅವರಿಗೆ ಕಾನೂನಿನ ನೆರವು, ಉಚಿತ ನೆರವನ್ನು ನೀಡುವುದು ಹಾಗೂ ಲೋಕ ಅದಾಲತ್ಗಳನ್ನು ಹಮ್ಮಿಕೊಳ್ಳುವುದು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ಮಹತ್ವರವಾದ ಒಂದು ಕಾರ್ಯವಾಗಿದೆ. ಇದನ್ನು ನಾವೆಲ್ಲ ಅನುಷ್ಠಾನಕ್ಕೆ ತರುವಂಥ ಅಧಿಕಾರಿ ಆಗಿದ್ದೇವೆ ಸರ್. ಮೇಡಮ್, ಈಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಈ ವೈಶಿಷ್ಟ್ಯಗಳೇನು ಅಂತೇಳಿ? ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನಾವು ಜಿಲ್ಲೆಯಾದ್ಯಂತ, ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸದಸ್ಯ ಕಾರ್ಯದರ್ಶಿಯಾಗಿದ್ದೇನೆ. ನನ್ನ ಕೆಲಸ ಏನಂತಂದರೆ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೂ, ನಮ್ಮ ಜಿಲ್ಲೆಯ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಕಾನೂನಿನ ಅರಿವನ್ನು, ಆತನ ಸಾಮಾನ್ಯ ಜೀವನಕ್ಕೆ ಬೇಕಾದಂಥ ಕಾನೂನುಗಳ ಅರಿವನ್ನು ಮೂಡಿಸುವುದಾಗಿದೆ. ಅದು ನನ್ನೊಬ್ಬಳಿಂದ ಆಗುವುದಿಲ್ಲ. ಆದ್ದರಿಂದ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನುರಿತ ಕೆಲವು ವಕೀಲರನ್ನು ಪ್ಯಾನಲ್ ಅಡ್ವೊಕೇಟ್ಸ್ ಆಗಿ ನೇಮಿಸಿಕೊಂಡು ಅವರ ಮೂಲಕ ಜನರಿಗೆ ಕಾನೂನಿನ ಅರಿವನ್ನು, ಕಾನೂನಾತ್ಮಕ ಸಲಹೆಗಳನ್ನು ನೀಡಲಿಕ್ಕೆ ಇಲ್ಲಿ ನಾವು ಒಂದು ಸ್ಟೇಜ್ ಮಾಡಿಕೊಂಡಿರ್ತೇವೆ ಅಂತ ಹೇಳ್ಬೋದು. ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಅರಿವನ್ನು ಮೂಡಿಸ್ತೀವಿ. ಯಾರಿಗೆ ಕಾನೂನಿನ ಅವಶ್ಯಕತೆ ಇದೆಯೋ ಅವರಿಗೆ ನೆರವನ್ನು ನೀಡ್ತೀವಿ. ಜನತಾ ಲೋಕ ಅದಾಲತ್ ಮೂಲಕ ಜನರಿಗೆ ಅತ್ಯಂತ ಶೀಘ್ರವಾಗಿ ಮತ್ತು ಉಚಿತವಾಗಿ ಅವರವರ ಹಕ್ಕುಗಳನ್ನು ಪಡೆದುಕೊಳ್ಳಲು ನಾವು ನೆರವಾಗ್ತೀವಿ. ಇದು ನಮ್ಮ 3 ಮುಖ್ಯ ಅಂಗಗಳು ಕಾನೂನು ಸೇವಾ ಪ್ರಾಧಿಕಾರಗಳ ಉದ್ದೇಶವಾಗಿದೆ. ಈಗ ಮೇಡಮ್, ಲೋಕ ಅದಾಲತ್ ಇದರ ಪರಿಕಲ್ಪನೆಗಳು ಮತ್ತು ಉದ್ದೇಶಗಳು ಏನು ಅಂತೇಳಿ? ಲೋಕ ಅದಾಲತ್ ಅಂತಂದರೆ ಜನತಾ ನ್ಯಾಯಾಲಯ, ಜನರ ನ್ಯಾಯಾಲಯ. ಇಲ್ಲಿ ಯಾವುದೇ ಒಂದು ಪ್ರಕರಣದ ಉಭಯ ಪಕ್ಷಗಾರರು, ಒಂದು ಕೇಸ್ ಅಂತಂದರೆ ಒಬ್ಬ ವಾದಿ, ಪ್ರತಿವಾದಿ, ಒಂದು ಸ್ಟೇಟ್ ಪರವಾಗಿ ಒಂದು ಫಿರ್ಯಾದುದಾರರು, ಒಬ್ಬ ಆರೋಪಿ ಇರಲೇಬೇಕು. ಹೀಗೆ ಇದ್ದಾಗ ಇಬ್ಬರನ್ನು ಕೂರಿಸಿ ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಅವರ ಏನು ಸಮಸ್ಯೆ ಇದೆ ಕಾನೂನಾತ್ಮಕವಾಗಿ ಅವರಿಗೆ ಒಪ್ಪಿಗೆ ಆಗುವಂತಹ ಕೆಲವು ಷರತ್ತುಗಳು, ನಿಯಮಗಳನ್ನು ಅನುಸರಿಸಿಕೊಂಡು ಇಬ್ಬರು ಗೆದ್ದ ಮನೋಭಾವದಿಂದ ಹೋಗುವಂಥ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದು ಲೋಕ ಅದಾಲತ್. ಇಲ್ಲಿ ಜನರ ನ್ಯಾಯಾಲಯ, ಜನತಾ ನ್ಯಾಯಾಲಯ, ಅದಕ್ಕೆ ಹೇಳ್ತಾರೆ ಲೋಕ ಅದಾಲತ್ ಅಂತ ಹೇಳಿ ಸರ್. ಮೇಡಮ್, ಈಗ ಲೋಕ ಅದಾಲತ್ ನಡೆಯುವಂತಹ ಪ್ರಕ್ರಿಯೆಗಳು ಹೇಗೆ ಅಂತೇಳಿ? ಲೋಕ ಅದಾಲತ್ ಸಾಮಾನ್ಯವಾಗಿ ನಾವು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಹಾಗೂ ಕಾನೂನಾತ್ಮಕವಾಗಿ ರಾಜಿ ಆಗಬಲ್ಲಂತಹ ಪ್ರಕರಣಗಳನ್ನು, ಈಗ ನೀವು ಸಾಮಾನ್ಯವಾಗಿ ನೋಡಬಹುದು ನಮ್ಮ ಲೋಕ ಅದಾಲತ್ಗಳಲ್ಲಿ ಮೋಟಾರ್ ವಾಹನ ಅಪಘಾತ ಪ್ರಕರಣಗಳು,
ಅಂದರೆ ಯಾರಿಗಾದರೂ ಆಕ್ಸಿಡೆಂಟ್ ಆದರೆ, ಆಕ್ಸಿಡೆಂಟಲ್ಲಿ ಗಾಯಗೊಂಡ್ರೆ, ಒಬ್ಬ ಸತ್ತು ಹೋದರೆ, ಸತ್ತು ಹೋದವನ ಕುಟುಂಬಕ್ಕೆ ಪರಿಹಾರ ಸಿಗಬೇಕು. ಅದೇ ರೀತಿ ಗಾಯಗೊಂಡವನಿಗೆ ಆತನ ನೋವಿಗೆ ಆತ ಇದು ಮೆಡಿಕಲ್ಗೋಸ್ಕರ ಏನು ಖರ್ಚು ಮಾಡಿದನ ಅದನ್ನು ಖರ್ಚನ್ನು ಪಡೆಯುವಂಥ ಹಕ್ಕು ಅವನಿಗೆ ಇರ್ತದೆ ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ. ಅದು ಕಲಂ 166ರಲ್ಲಿ ಬರ್ತದೆ ಕ್ಲೇಮ್ ಪಡೆದುಕೊಳ್ಳೋದು. ಇಂತಹ ಕ್ಲೇಮ್ಗಳನ್ನು ಯಾರ ಮೂಲಕ ನ್ಯಾಯಾಲಯಕ್ಕೆ ಬಂದೇ ಅವ್ರದ್ದು ಪಡೆದುಕೊಳ್ಬೇಕಾಗ್ತದೆ ತಮ್ಮ ಕ್ಲೇಮ್ಗೆ ಸಂಬಂಧಪಟ್ಟಂತೆ. ಅಲ್ಲಿ ಇನ್ಶೂರೆನ್ಸ್ ಕಂಪನಿಯಿಂದ ಇನ್ಶೂರೆನ್ಸ್ ಕವರೇಜ್ ಇದ್ದರೆ ವಾಹನಕ್ಕೆ ಇನ್ಶೂರೆನ್ಸ್ ಕಂಪನಿಯಿಂದ ಪಡ್ಕೊಳ್ತೀವಿ. ಇನ್ಶೂರೆನ್ಸ್ ಕವರೇಜ್ ಆತ ಮಾಡಿಸಿಲ್ಲ, ಓನರ್ RC ಓನರ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಓನರ್ ಬಾಧ್ಯನಾಗ್ತಾನೆ ಕೊಡಲಿಕ್ಕೆ, ಪರಿಹಾರವನ್ನು ಕೊಡಲಿಕ್ಕೆ ಗಾಯಗೊಂಡವರಿಗೆ ಅಥವಾ ಮೃತಪಟ್ಟವರ ಕುಟುಂಬದವರಿಗೆ. ಇಲ್ಲಿ ಅಂತಹ ಪ್ರಕರಣಗಳನ್ನು ನಾವು ಲೋಕ ಅದಾಲತ್ ಮೂಲಕ ರಾಜಿ ಮಾಡಿ ಇಬ್ಬರಿಗೂ ಒಪ್ಪಿಗೆ ಆಗುವಂತೆ ಒಂದು ಹಣವನ್ನು ಫಿಕ್ಸ್ ಮಾಡಿ ಅದನ್ನು ಕೊಡುವಂತೆ, ತತ್ಕ್ಷಣದಲ್ಲಿ ಕೊಡುವಂತೆ. ಈಗ ಲೋಕ ಅದಾಲತ್ ಆದ 30 ದಿನಗಳ ಒಳಗಡೆ ಆತನಿಗೆ ಹಣ ಪಾವತಿ ಆಗ್ತದೆ. ಈಗ ನೀವು ಸಾಮಾನ್ಯವಾಗಿ ಕೋರ್ಟಿಗೆ ಹೋದರೆ 1 ವರ್ಷದಿಂದ 2 ವರ್ಷ ಖಂಡಿತ ಒಂದು ತೀರ್ಮಾನ ಆಗಲಿಕ್ಕೆ ಬೇಕು. ಲೋಕ ಅದಾಲತ್ತಲ್ಲಿ ಹಾಗಿಲ್ಲ. ಒಂದು ಕೇಸ್ ಹಾಕಿ ಎದುರುದಾರನಿಗೆ ನೋಟಿಸ್ ಹೋದ ತಕ್ಷಣ ಆತನನ್ನು ನಾವು ನ್ಯಾಯಾಲಯದ ಮುಂದೆ ಬರಮಾಡಿಕೊಂಡು ಅವರ ವಿಚಾರವನ್ನು ಮಾಡಿ, ಏನಿದೆ ನಿನ್ನ ಕ್ಲೇಮ್, ಏನಿದೆ ನಿನ್ನ ಖರ್ಚು ಎಷ್ಟಿದೆ ಅದನ್ನು ಲೆಕ್ಕಾಚಾರ ಮಾಡಿ, ಅದಕ್ಕೆ ಒಂದು ಲೆಕ್ಕಾಚಾರ ಮಾಡಲಿಕ್ಕೆ ಒಂದು ಅಲ್ಲಿ ಕ್ಯಾಲ್ಕುಲೇಷನ್ಸ್ ಇರ್ತದೆ ನಮ್ಮ ಕಾನೂನಿನಲ್ಲಿ. ಆ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಅವರಿಗೆ ಪರಿಹಾರವನ್ನು ಕೊಡಿಸ್ಕೊಡ್ಲಿಕ್ಕೆ ನಾವು ಇಲ್ಲಿ ಹೆಲ್ಪ್ ಮಾಡ್ತೇವೆ. ಎರಡನೇದಾಗಿ ಚೆಕ್ ಅಮಾನ್ಯ ಪ್ರಕರಣಗಳು, ಚೆಕ್ ಬೌನ್ಸ್ ಕೇಸಸ್, ಇದನ್ನು ಕೂಡ ನಾವು ಲೋಕ ಅದಾಲತ್ನಲ್ಲಿ ಬಗೆಹರಿಸಬಹುದು. ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣಗಳು, ಕಾರ್ಮಿಕ ಹಾಗೂ ನಷ್ಟ ಪರಿಹಾರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ವಿಚ್ಛೇದನ ಪ್ರಕರಣವನ್ನು ಹೊರತುಪಡಿಸಿ ಇಲ್ಲಿ ಲೋಕ ಅದಾಲತ್ನಲ್ಲಿ ನಾವು ವಿಚ್ಛೇದನ ಕೊಡಿಸುವುದಿಲ್ಲ. ಆದಷ್ಟು ಇಬ್ಬರನ್ನು ಒಟ್ಟಾಗಿ ಮಾಡಿ ಕಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅಂತಹ ವಿಚ್ಛೇದನವನ್ನು ಹೊರತುಪಡಿಸಿ ವೈವಾಹಿಕ ಹಾಗೂ ಜೀವನಾಂಶದ ಪ್ರಕರಣಗಳು, ಗ್ರಾಹಕರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ಭೂಸ್ವಾಧೀನ ಹಾಗೂ ಭೂಸ್ವಾಧೀನ ಪರಿಹಾರ ಹಂಚಿಕೆ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ವೇತನ ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು, ಜನನ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದ ಪ್ರಕರಣಗಳು ಹಾಗೂ ಕಾನೂನಾತ್ಮಕವಾಗಿ ರಾಜಿಯಾಗಬಲ್ಲ ಎಲ್ಲ ರೀತಿಯ ಸಿವಿಲ್ ಪ್ರಕರಣಗಳು ಮತ್ತು ಸಣ್ಣ ಪುಟ್ಟ ಕ್ರಿಮಿನಲ್ ಪ್ರಕರಣ, ಹೊಡೆದಾಟದ್ದು, ಬೈದಾಡಿದ್ದು ಅಥವಾ ಒಬ್ಬನಿಗೆ ಮೋಸ ಮಾಡಿದ್ದು, ಇಂಥ ಪ್ರಕರಣಗಳನ್ನು ನಾವು ಇಲ್ಲಿ ಇತ್ಯರ್ಥಪಡಿಸಬಹುದು. ಆದರೆ ಈಗ ಕೊಲೆಯಂತಹ ಅಥವಾ ಅತ್ಯಾಚಾರದಂತಹ, ಪೋಕ್ಸೋನಂತಹ ಇಂಥ ಪ್ರಕರಣಗಳು ಇಲ್ಲಿ ಲೋಕ ಅದಾಲತಿಗೆ ಬರುವುದಿಲ್ಲ. ಸಣ್ಣ ಪುಟ್ಟ ಕ್ರಿಮಿನಲ್ ಪ್ರಕರಣ, ಸಿವಿಲ್ ಪ್ರಕರಣಗಳು ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತವೆ. ಇಂಥ ಪ್ರಕರಣಗಳನ್ನು ನಾವು ಲೋಕ ಅದಾಲತ್ನಲ್ಲಿ ಬಗೆಹರಿಸ್ತೇವೆ ಸರ್. ಮೇಡಮ್, ಈಗ ಲೋಕ ಅದಾಲತ್ ಈ ಹೆಸರನ್ನು ನೀವು ಹೇಳಿದ ಹಾಗೆ ಜನರಿಗೆ ಒಂದು ನ್ಯಾಯವನ್ನು ಶೀಘ್ರವಾಗಿ ದೊರಕಿಸುವಂಥ ಒಂದು ಪ್ರಯತ್ನಗಳು ಅಂತೇಳಿ, ವರ್ಷದಲ್ಲಿ ಈ ಕಾರ್ಯಕ್ರಮಗಳು ದೇಶದಾದ್ಯಂತ ಎಷ್ಟು ಕಾರ್ಯಕ್ರಮಗಳು ನಡೀತದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷತೆಗಳು ಏನಿರ್ತವೆ ಅಂತೇಳಿ? ಸಾಮಾನ್ಯವಾಗಿ ಲೋಕ ಅದಾಲತ್ ವರ್ಷದಲ್ಲಿ 4 ಇರ್ತವೆ ಸರ್. ಒಂದು ಮಾರ್ಚಲ್ಲಿ ಇರ್ತದೆ, ಇನ್ನೊಂದು ಜುಲೈ, ಇನ್ನೊಂದು ಸೆಪ್ಟೆಂಬರ್, ಇನ್ನೊಂದು ಲಾಸ್ಟ್ ಕೊನೆಯದು ಈ ಡಿಸೆಂಬರ್ನಲ್ಲಿ ನಡೆಯುತ್ತದೆ ಸರ್. ಅದು ಪ್ರತಿ 2ನೇ ಶನಿವಾರದಂದೇ ನಡೆಸ್ತೀವಿ. 2ನೇ ಶನಿವಾರ ಏನಾದರೂ ಯಾವುದಾದ್ರೂ ಒಂದು ಹಬ್ಬಗಳ ಬಂದು ಅಥವಾ ಯಾವುದೋ ಒಂದು ಎಮರ್ಜೆನ್ಸಿಗಾಗಿ ರಜೆ ಘೋಷಣೆ ಆಯಿತು ಅಂದಾಗ 3ನೇ ಶನಿವಾರದಂದು ಈ ಲೋಕ ಅದಾಲತ್ಗಳನ್ನು ನಾವು ನಡೆಸ್ತೇವೆ ಸರ್. ಈ ಲೋಕ ಅದಾಲತ್ನಲ್ಲಿ ವೈಶಿಷ್ಟ್ಯ ಏನಂತಂದರೆ, ಬಾಕಿ ಇರುವಂತಹ ಪ್ರಕರಣಗಳಲ್ಲಿ ಜನರು ಅವರಿಗೆ ಲೋಕ ಅದಾಲತ್ನ ಅರಿವು ಇದ್ದಲ್ಲಿ ನಮ್ಮ ಕೇಸನ್ನು ಲೋಕ ಅದಾಲತ್ಗೆ ಕಳಿಸಿ ನಾವಿಬ್ಬರು ಕುಳಿತುಕೊಂಡು ಮಾತಾಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೇವೆ ಅಂತ ಜನರೇ ಕೇಳಿದ್ರೆ ಕೋರ್ಟ್ನವರು ಸಾಮಾನ್ಯವಾಗಿ ನ್ಯಾಯಾಧೀಶರು ರೆಫರ್ ಮಾಡ್ತಾರೆ ಅಥವಾ ನ್ಯಾಯಾಧೀಶರು ಜನರ ಮನವೊಲಿಸಬಹುದು. ನಿಮ್ಮದು ನೋಡಿ ರಾಜಿ ಆಗಬಲ್ಲಂಥ ಪ್ರಕರಣ, ಕೂತ್ಕೊಂಡು ಇಬ್ಬರು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ, ಸಾಮರಸ್ಯದಿಂದ ಬದುಕಲಿಕ್ಕೆ ನೀವು ಟ್ರೈ ಮಾಡ್ಬೋದು, ನಿಮಗೊಂದು ಅವಕಾಶ ಇದೆ, ನಾವು ಲೋಕ ಅದಾಲತ್ಗೆ ನಿಮ್ಮ ಕೇಸನ್ನು ಕಳಿಸ್ತೇವೆ ಅಂಥೇಳಿ ದಿನಾಂಕದ ಬಗ್ಗೆ ತಿಳಿಸಿ ಅವರಿಗೆ ಒಂದು ಪ್ರಕರಣದ ಆಗು ಹೋಗುಗಳ ಬಗ್ಗೆ ಏನಾಗಬಹುದು ಅಂಥೇಳಿ ಸೂಚ್ಯವಾಗಿ ಅವರ ತೀರ್ಪನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಟೇಜ್ ಯಾವ ಸ್ಟೇಜಲ್ಲಾದರೂ ನಾವು ಈ ಪ್ರಕರಣವನ್ನು ಲೋಕ ಅದಾಲತ್ಗೆ ಕಳಿಸ್ಬೋದು. ಸೂಚ್ಯವಾಗಿ ಅವರಿಗೆ ಏನು ಪರಿಣಾಮ ಬರ್ತದೆ ಅಂತ ಹೇಳಿ ಅವರಿಗೆ ಲೋಕ ಅದಾಲತ್ಗೆ ಹೇಳಿಕೆ ನಾವು ಮನವೊಲಿಸಬೇಕಾಗ್ತದೆ ನ್ಯಾಯಾಧೀಶರು. ನಮ್ಮ ಪ್ರಾಧಿಕಾರಕ್ಕೆ ಬಂದರೆ ನಾವು ಸಹ ಲೋಕ ಅದಾಲತ್ ಬಗ್ಗೆ ಅವರಿಗೆ ಅರಿವನ್ನು, ನೆರವನ್ನು ಕೂಡ ನೀಡ್ತೇವೆ ಸರ್. ಅಲ್ಲಿ ಜನರು ಯಾವುದೇ ಒಂದು ದಾಖಲೆಗಳನ್ನು ತರುವ ಅವಶ್ಯಕತೆ ಇಲ್ಲ. ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಫೈಲನ್ನೇ ತೆಗೆದುಕೊಂಡು ನಾವು ಲೋಕ ಅದಾಲತ್ಗೆ ಕೂತ್ಕೊಂಡು ಇತ್ಯರ್ಥಪಡಿಸ್ತೇವೆ. ಮತ್ತು ಲೋಕ ಅದಾಲತ್ನಲ್ಲಿ ನ್ಯಾಯಾಲಯಕ್ಕೆ ಬರದೇ ಇರುವಂತಹ ಪ್ರಕರಣಗಳು ಕೂಡ ರಾಜಿ ಮಾಡ್ಕೊಳ್ಬೋದು. ಆದರೆ ಒಂದು ಏನಂತಂದರೆ, ಅದು ಒಂದು ಸುಮಾರು 15ರಿಂದ 1 ತಿಂಗಳು ಮುಂಚಿತವಾಗಿ ನೀವು ಒಂದು ಕೇಸನ್ನು, ವಾದಿಯವರು ಏನಿದ್ದಾರೆ ಅರ್ಜಿದಾರರು ಒಂದು ಕೇಸನ್ನು ಕಡತವನ್ನು ತೆಗೆದುಕೊಂಡು ನಮ್ಮಲ್ಲಿ ಬಂದಲ್ಲಿ ಅದನ್ನು ನಾವು ಕುಳಿತುಕೊಂಡು ಅದಕ್ಕೆ ಒಂದು ಫ್ರೇಮ್ ಮಾಡಿ ಒಂದು ಅರ್ಜಿಯನ್ನು ತಯಾರಿಸಿ, ಅರ್ಜಿಯ ಎದುರುದಾರರಿಗೆ ಒಂದು ನೋಟಿಸ್ ಕೊಟ್ಟು ಅವರನ್ನು ಕರೆಸಿಕೊಂಡು ಇಬ್ಬರನ್ನು ಕೂರಿಸಿ ಮಾತನಾಡಿ, ಇನ್ನು ನ್ಯಾಯಾಲಯಕ್ಕೆ ಹೋಗೋ ಹಾಗಿಲ್ಲ, ಅಲ್ಲೇನು ನ್ಯಾಯಾಂಗ ಶುಲ್ಕ ಇಲ್ಲ, ವಕೀಲರು ಇಲ್ಲದೆ ಕೂಡ ನಾವು ಇಲ್ಲಿ
ಬಗೆಹರಿಸ್ತೀವಿ ಸರ್. ನ್ಯಾಯಾಲಯಕ್ಕೆ ದಲ್ಲಿ ಬಾಕಿ ಇರುವಂಥ ಪ್ರಕರಣಗಳು ನ್ಯಾಯಾಲಯಕ್ಕೆ ಇನ್ನೂ ದಾಖಲಾಗಬೇಕಂತ ಪ್ರಕರಣಗಳು, ಈ ರೀತಿಯಾಗಿ ನಾವು ಇತ್ಯರ್ಥ ಲೋಕ ಅದಾಲತ್ನಲ್ಲಿ ಪಡಿಸಬಹುದು ಸರ್. ಮೇಡಮ್, ಈಗ ಲೋಕ ಅದಾಲತ್ನಲ್ಲಿ ಇತ್ಯರ್ಥಗೊಳ್ಳಬಹುದಂಥ ಕಾರ್ಯಕ್ರಮಗಳು ಯಾವುದೆಲ್ಲ ಅಂತೇಳಿ? ಕಾರ್ಖಾನೆ ಕಾರ್ಮಿಕರಿಗೆ ಸಂಬಂಧಪಟ್ಟ ಪ್ರಕರಣಗಳು, ಮೋಟಾರ್ ವಾಹನ ಕಾಯ್ದೆ, ಚಕ್ಕಮಾನ್ಯ ಪ್ರಕರಣಗಳು, ವಿಭಾಗದ ದಾವೆಗಳು, ವಿಶೇಷವಾಗಿ ವಿಭಾಗದ ದಾವೆಗಳು, ಅದೇ ರೀತಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಏನು ಹೇಳ್ತೀವಿ. ಈಗ ಒಂದು ಆಸ್ತಿಯನ್ನು ಕೊಡಲಿಕ್ಕೆ ಒಪ್ಪಂದ ಮಾಡ್ಕೊಂಡಿರ್ತಾರೆ, ನೆಕ್ಸ್ಟ್ ಅವರು ಆಸ್ತಿಯನ್ನು ಕೊಡಲಿಕ್ಕೆ ಮುಂದುವರುವುದಿಲ್ಲ, ಅಡ್ವಾನ್ಸ್ ಹಣ ತೆಗೆದುಕೊಂಡಿರ್ತಾರೆ. ಅಂತಹ ಪ್ರಕರಣಗಳನ್ನು ಕೂಡ ಅದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಈ ಜಮೀನುಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಚರಾಸ್ತಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ಇಲ್ಲಿ ನಾವು ಇತ್ಯರ್ಥಪಡಿಸಬಹುದು. ಮತ್ತು ಕ್ರಿಮಿನಲ್ ಈಗಾಗಲೇ ಹೇಳಿದ್ದೇನೆ, ಸಣ್ಣ ಪುಟ್ಟ ಕ್ರಿಮಿನಲ್ ಪ್ರಕರಣಗಳು, ಚಕ್ಕಮಾನ್ಯ ಕೂಡ ಕ್ರಿಮಿನಲ್ ಪ್ರಕರಣ, ಜೀವನಾಂಶದ ಪ್ರಕರಣಗಳು, ಮಕ್ಕಳ ಕಸ್ಟಡಿಗೆ ಸಂಬಂಧಪಟ್ಟಂಥ ಪ್ರಕರಣಗಳು, ಗಂಡ ಹೆಂಡಿನ ವಿಚ್ಛೇದನ ಹೊರತುಪಡಿಸಿ ಇನ್ನಿತರೆ ವೈವಾಹಿಕ ಸಂಬಂಧಪಟ್ಟ ಪ್ರಕರಣಗಳನ್ನು ಇತ್ಯರ್ಥಪಡಿಸಬಹುದು ಸರ್. ಮೇಡಮ್, ಈಗ ನಾಡಿದ್ದು ಡಿಸೆಂಬರ್ 13ರಂದು ಈ ಲೋಕ ಅದಾಲತ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸುವಂತಹ ಒಂದು ಯೋಚನೆಗಳು ತಮ್ಮಲ್ಲಿದೆ. ಹಾಗಾಗಿ ಇದುವರೆಗಿನ ಪೂರ್ವ ತಯಾರಿಗಳು ಹೇಗಿದೆ ಅಂತೇಳಿ? ನಾವು ಪೂರ್ವ ತಯಾರಿ ಯಾವಾಗ ಶುರು ಮಾಡ್ತೇವೆ, ನೋಟಿಫಿಕೇಷನ್ ಬರ್ತದೆ. ಈ ಲೋಕ ಅದಾಲತ್ ಈಗ 13-12ಕ್ಕೆ ಲೋಕ ಅದಾಲತ್ ಆಯಿತು ಅಂದರೆ ನೆಕ್ಸ್ಟ್ ಲೋಕ ಅದಾಲತ್ ಮಾರ್ಚ್ ಅಂತಂದರೆ ನಮಗೆ ಸುಮಾರು ಈ ಜನವರಿಯಲ್ಲಿ ವರ್ಷದ 4 ಲೋಕ ಅದಾಲತ್ಗಳು ಯಾವಾಗ ಬರ್ತವೆ ಅಂತ ಹೇಳಿ ಒಂದು ಟೈಮ್ ಟೇಬಲ್ ಕೊಡ್ತಾರೆ. ಆದರೂ ಕೂಡ ಈಗ ಸೆಪ್ಟೆಂಬರಲ್ಲಿ 13-9ಕ್ಕೆ ಆಯಿತು ಅಂತಂದರೆ ನೆಕ್ಸ್ಟ್ 15ಕ್ಕೆ ಒಂದು ನೋಟಿಫಿಕೇಷನ್ ಬಂತು, ನೆಕ್ಸ್ಟ್ ನಿಮಗೆ ಲೋಕ ಅದಾಲತ್ 13-12ಕ್ಕೆ ಇದೆ ಅಂತ. ಅದಾದ ತಕ್ಷಣ ನಾವೇನು ಮಾಡ್ತೀವಿ, ಒಂದು ನಮ್ಮ ನ್ಯಾಯಾಧೀಶರಲ್ಲೇ ಒಬ್ಬ ಹಿರಿಯ ನ್ಯಾಯಾಧೀಶರನ್ನು, ಜಿಲ್ಲಾ ನ್ಯಾಯಾಧೀಶರನ್ನು ಗ್ರೂಪ್ ಲೀಡರ್ಸ್ ಆಗಿ ಮಾಡಿ ಎಲ್ಲರಿಗೂ ವಿಂಗಡಣೆ, ಒಂದು 4 ನ್ಯಾಯಾಧೀಶರನ್ನು ವಿಂಗಡಣೆ ಮಾಡಿ ಒಂದೊಂದು ಟಾಪಿಕ್ ಕೊಟ್ಬಿಡ್ತೇವೆ ಅವರಿಗೆ. ನೀವು ವಿಭಾಗದ ದಾವೆಗಳನ್ನು ನಿಮ್ಮಲ್ಲಿ ಕಳಿಸ್ತೇವೆ, ನೀವು ಜನರ ಮನವೊಲಿಸಲಿಕ್ಕೆ ಅಥವಾ ಏನೇನು ತಯಾರಿ ಮಾಡ್ಬೋದು ಅಂತ ನೀವು ಬಗೆಹರಿಸಿ. ಚಕ್ಕಮಾನ್ಯ ಪ್ರಕರಣಗಳಿಗೆ ಸಂಬಂಧ 4 ನ್ಯಾಯಾಧೀಶರು, ಚಕ್ಕಮಾನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೇನಿರ್ತಾರೆ ಕಂಪ್ಲೇನೆಂಟ್, ಫಿರ್ಯಾದುದಾರರು ಹಾಗೂ ಆರೋಪಿಯನ್ನು ಕರೆಸಿಕೊಂಡು ಮಾತಾಡಲಿಕ್ಕೆ ಅವಕಾಶವಾಗುವಂತೆ ಅವರಿಗೆ ಮನವೊಲಿಸಲಿಕ್ಕೆ, ಆಮೇಲೆ ಅದನ್ನು ಸಮನ್ಸ್ ಜಾರಿ ಮಾಡಲಿಕ್ಕೆ, ವಾರೆಂಟ್ ಜಾರಿ ಮಾಡಲಿಕ್ಕೆ ಪೊಲೀಸ್ನವರನ್ನು ಕರೆಸ್ಕೊಳ್ತೇವೆ. ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಬರುವಂತಹ ಯಾವ್ಯಾವ ಸ್ಟೇಷನ್ ಇದೆಯೋ ಆ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳಿಗೆ, ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ, ಟ್ರಾಫಿಕ್ ಚಲನ್ ಕೇಸಸ್ ಆದರೆ ಅಥವಾ ಟ್ರಾಫಿಕ್ ಉಲ್ಲಂಘನೆ ಸಂಬಂಧಪಟ್ಟಂಥ ಪ್ರಕರಣಗಳಾದರೆ ಎಲ್ಲ ಟ್ರಾಫಿಕ್ ಪೊಲೀಸ್ನವ್ರಿಗೆ ಎಲ್ಲರಿಗೂ ಕರೆಸಿ ಒಂದು ಮೀಟಿಂಗ್, ಪೊಲೀಸ್ನವ್ರಿಗೆ ಕರೆಸಿ ಒಂದು ಮೀಟಿಂಗ್ ಮಾಡ್ತೇವೆ. ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟ ಪ್ರಕರಣಗಳಾದರೆ ರೆವಿನ್ಯೂ ಇಲಾಖೆಯವ್ರನ್ನ ಕರೆಸಿ ಒಂದು ಮೀಟಿಂಗ್. ಈಗ ಲ್ಯಾಂಡ್ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅಂದರೆ AC ಅಲ್ಲಿ ಭೂ ಸ್ವಾಧೀನಾಧಿಕಾರಿ AC ಬರ್ತಾರೆ, ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಅಂತ, ಅವರನ್ನು ಕರೆಸಿ ಒಂದು ಮೀಟಿಂಗ್ ಮಾಡುವಂಥದ್ದು. ಈಗ ಲೇಬರ್ ಕಾರ್ಮಿಕರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಪ್ರಕರಣಗಳಿದ್ದಲ್ಲಿ ಲೇಬರ್ ಕಮಿಷನರ್ನ ಕರೆಸಿ ಒಂದು ಮೀಟಿಂಗ್ ಮಾಡ್ತೇವೆ. ಕಾರ್ಮಿಕ ನಿರೀಕ್ಷಕರನ್ನು ಕರೆಸಿಕೊಂಡು ಅವರ ಬಗ್ಗೆ ಡಿಸ್ಕಸ್ ಮಾಡಿ ನಿಮ್ಮಲ್ಲಿ ಎಷ್ಟು ಪ್ರಕರಣ ಬಾಕಿ ಇದೆ, ಎಲ್ಲ ಇಲಾಖೆಯನ್ನು ಕರೆಸ್ತೇವೆ, ನಿಮ್ಮಲ್ಲಿ ಎಷ್ಟು ಪ್ರಕರಣ ಬಾಕಿ ಇದೆ ನ್ಯಾಯಾಲಯಗಳಲ್ಲಿ ಅಂತ ಕೇಳ್ತೇವೆ. ಅಂಥ ಪ್ರಕರಣಗಳ ಲಿಸ್ಟ್ ಮಾಡಿ ಇಂತಿಂಥ ಪ್ರಕರಣ ಇಷ್ಟಿಷ್ಟು ದಿನದಲ್ಲಿ ಮುಗಿಬೇಕು, ಈ ರೀತಿ ಇಲ್ಲಿ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ಎಲ್ಲ ಡಿಪಾರ್ಟ್ಮೆಂಟ್, ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಕರೆಸಿ ಮಾತನಾಡ್ತೇವೆ. ಅದೇ ರೀತಿ ನಾವು ಪ್ರತಿ ತಾಲೂಕಿಗೂ ಹೋಗಿ ಆಯಾ ವಕೀಲರ ಸಂಘದಲ್ಲಿ ಮಾತನಾಡ್ತೇವೆ. ವಕೀಲರೇ, ಹೀಗೆ ಲೋಕ ಅದಾಲತ್ ಬರ್ತಾ ಇದೆ, ನಮ್ಮ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ರಾಜಿ ಆಗಬಲ್ಲಂಥ ಪ್ರಕರಣಗಳಿಗೆ ತಾವು ತಮ್ಮ ಕಕ್ಷಿಗಾರರ ಮನವೊಲಿಸಿ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಅದನ್ನು ಸಹಕಾರ ಕೋರ್ತೇವೆ. ಅದೇ ರೀತಿ ನಾವು ಪೇಪರ್ ಪಬ್ಲಿಕೇಶನ್ಸ್ ಕೊಡ್ತೇವೆ, ಪ್ರೆಸ್ ಮೀಟ್ ಮಾಡ್ತೇವೆ. ಈಗ ಈ ರೀತಿ ರೇಡಿಯೋದಲ್ಲಿ ಒಂದು ಪ್ರಚಾರ ಮಾಡ್ತೇವೆ, ಲೋಕಲ್ TV ಚಾನಲ್ಸಲ್ಲಿ ಪ್ರಚಾರ ಮಾಡ್ತೇವೆ. ಅದೇ ಸ್ಪೆಷಲ್ ಆರ್ಟಿಕಲ್ಸ್ಗೆ ಏನಾದರೂ ಇದ್ದರೆ ಲೋಕ ಅದಾಲತ್ ನಮ್ಮ ವಕೀಲರು ಕೆಲವರು ಬರಹಗಾರರಿರ್ತಾರೆ, ಅವರ ಮೂಲಕ ಅಚ್ಚು ಹಾಕಿಸುತ್ತೇವೆ. ಅದೇ ರೀತಿ ನಾವು ಗಾರ್ಬೇಜ್ ವೆಹಿಕಲ್ಸ್, ಈ ಕಸ ಸಾಗಾಣಿಕೆ ಕಾರ್ಪೊರೇಷನ್ನ ವೆಹಿಕಲ್ಗಳಲ್ಲಿ ಕೂಡ ಇದಕ್ಕೆ ಪ್ರಚಾರಕ್ಕೆ ಒಂದು ಆಡಿಯೋ ಮಾಡಿ ಕಳಿಸ್ಕೊಡ್ತೀವಿ. ಇನ್ನು ಹಲವಾರು ಇದೇ ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಕೂಡ ಈವರೆಗೆ ನಾವು 1,000 ಪಾಂಪ್ಲೆಟ್ಸನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಹಂಚಿಕೆ ಮಾಡಿದ್ದೀವಿ. ಮೇಡಮ್, ಈಗ ಲೋಕ ಅದಾಲತ್ ಕಾರ್ಯಕ್ರಮಗಳು ಇದರ ಪ್ರಯೋಜನಗಳನ್ನು ಯಾರಿಗೆಲ್ಲ ಪಡೆಯುವಂಥ ಅವಕಾಶಗಳಿದೆ ಅಂತೇಳಿ ಮೇಡಮ್? ಲೋಕ ಅದಾಲತ್ನಂಥ ನಲ್ಲಿ ಪ್ರಯೋಜನ ಅಂತ ಅಂದರೆ ಪ್ರಕರಣದ ಪಕ್ಷಗಾರರಿಗೆ
ಮುಖ್ಯವಾಗಿ ಪ್ರಕರಣದ ಪಕ್ಷಗಾರರು ಇಲ್ಲಿ ಲೋಕ ಅದಾಲತ್ನಲ್ಲಿ ಬಂದು ಇತ್ಯರ್ಥಪಡಿಸಿಕೊಂಡು ಹೋದರೆ ಅವರವರ ಸಂಸಾರ ಕೂಡ ಇಲ್ಲಿ ಇತ್ಯರ್ಥಗೊಂಡಂಗೆ ಲೆಕ್ಕ. ಅವರ ಸಂಸಾರ, ಅವರ ಜೀವನ ಎಲ್ಲ ಕೂಡ ಒಂದು ಒಳ್ಳೆಯ ಬಾಂಧವ್ಯವನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಇಲ್ಲಿ ಲೋಕ ಅದಾಲತ್ನಲ್ಲಿ ಅವಕಾಶ ಇದೆ. ನಾನು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನ್ಯಾಯಾಲಯಗಳಲ್ಲಿ ಉಭಯ ಪಕ್ಷಗಾರರು ರಾಜಿ ಮಾಡಿಕೊಳ್ಳಲು ಮಾರ್ಗದರ್ಶನ ನಾವು ಮಾಡ್ತೀವಿ. ಇಬ್ಬರಿಗೂ ಒಪ್ಪಿಗೆ ಆಗುತ್ತೆ, ಪ್ರಕರಣವನ್ನು ತೀರ್ಮಾನವಾಗ್ತದೆ. ಇದರಿಂದ ಅವರ ಬಾಂಧವ್ಯ ಉಳಿದು ವಿವಾದ ತೀರ್ಮಾನವಾಗ್ತದೆ. ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳನ್ನು, ಅದಕ್ಕೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂತೀವಿ. ಅದೇ ರೀತಿ ಪ್ರಕರಣ ಬಾಕಿ ಇರುವಂಥ ಪ್ರಕರಣಗಳು, ಅದನ್ನು ಕೂಡ ರಾಜಿಯಲ್ಲಿ ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಅವಕಾಶ ಕಲ್ಪಿಸಿಕೊಡ್ತೇವೆ. ಅದರಲ್ಲಿ ರಾಜಿ ಸಂಧಾನಾತ್ಮಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಲ್ಲಿ ನೀವು ನ್ಯಾಯಾಲಯಕ್ಕೆ ಪಾವತಿಸಿರುವ ಅಥವಾ ಪಾವತಿಸಬೇಕಾದ ಶುಲ್ಕಕ್ಕೆ ವಿನಾಯಿತಿ ಇರ್ತದೆ. ಪಾವತಿಸಲಾಗಿದ್ದರೆ ಸಂಪೂರ್ಣ ಶುಲ್ಕ ನಾವು ವಾಪಸ್ ಮಾಡ್ತೇವೆ. ಇನ್ನು ಲೋಕ ಅದಾಲತ್ ಮೂಲಕ ನೀವು ಬಗೆಹರಿಸ್ಕೊಳ್ತೀವಿ ಅಂತಂದರೆ ವ್ಯಾಜ್ಯಪೂರ್ವ ಪ್ರಕರಣ, ಅಲ್ಲಿ ನೀವು ನ್ಯಾಯಾಲಯಕ್ಕೆ ಯಾವುದೇ ಶುಲ್ಕ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ವಕೀಲರ ಮೂಲಕ ಕೂಡ ನೀವು ಬರಬಹುದು, ವಕೀಲರು ಇಲ್ಲದೆ ಕೂಡ ನೀವು ಇಲ್ಲಿ ಭಾಗವಹಿಸಿ ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿ ನಾನು ಇಲ್ಲಿ ಕೇಳ್ಕೊಳ್ತೀನಿ. ಮೇಡಮ್, ಈಗ ಹಾಗಾದರೆ ಲೋಕ ಅದಾಲತ್ ಅಂತ ಹೇಳೋದು ಉಚಿತವಾದ ಕಾನೂನು ಸಲಹೆ ಮತ್ತು ಉಚಿತವಾದಂಥ ಪರಿಹಾರಗಳನ್ನು ಸ್ಥಳದಲ್ಲಿ ಸಿಗುವಂಥ ಒಂದು ಪ್ರಕ್ರಿಯೆಗಳು ಅಂತೇಳಿ. ಈ ಸಮಯದಲ್ಲಿ ಈಗಾಗಲೇ ತಾವು ಹೇಳಿದ್ರಿ, ವರ್ಷದಲ್ಲಿ 4 ಬಾರಿ ಲೋಕ ಅದಾಲತ್ ಕಾರ್ಯಕ್ರಮಗಳು ನಡೀತದೆ ಅಂತೇಳಿ. ಈಗ ಒಂದು ಲೋಕ ಅದಾಲತ್ನಲ್ಲಿ ಇತ್ಯರ್ಥಗೊಳಿಸಬಹುದಂಥ ಈ ಪ್ರಕರಣಗಳು ಅಲ್ಲಿ ಯಾವುದೋ ಒಂದು ಚೌಕಟ್ಟಿನಲ್ಲಿ ಅದು ಬಗೆಹರಿಯದೇ ಹೋದಲ್ಲಿ ಅದನ್ನು ಮತ್ತೆ ಮುಂದಿನ ಲೋಕ ಅದಾಲತ್ನಲ್ಲಿ ಪರಿಹಾರಗೊಳಿಸುವಂತಹ ಪ್ರಕರಣಗಳನ್ನು ಅಲ್ಲಿಗೆ ತರಬಹುದಾ ಅಂತೇಳಿ? ಖಂಡಿತ ಸರ್. ಮಾರ್ಚ್ನಲ್ಲಿ ನಡೆಯುವಂಥ ಲೋಕ ಅದಾಲತ್ನಲ್ಲಿ ರಾಜಿ ಆಗಲಿಲ್ಲ, ಇಬ್ಬರು ಪಕ್ಷಗಾರರಿಗೂ ಅಲ್ಲಿ ಒಪ್ಪಿಗೆ ಆಗುವಂತಹ ಕೆಲವು ಕಂಡೀಷನ್ಸ್ ಇರಲಿಲ್ಲ ಅಂತಂದರೆ ಪುನಃ ನಾರ್ಮಲ್ ಕೋರ್ಟಿಗೆ, ರೆಗ್ಯುಲರ್ ಕೋರ್ಟಿಗೆ ಕೇಸ್ ವಾಪಸ್ ಹೋಗ್ತದೆ. ನೆಕ್ಸ್ಟ್ ಲೋಕ ಅದಾಲತ್ತಲ್ಲಿ ಅಥವಾ ನೆಕ್ಸ್ಟ್ ಮಧ್ಯದಲ್ಲಿ ಕೂಡ ಅವರು ರಾಜಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಮಾರ್ಚಲ್ಲಿ ಆಗದೇ ಇರುವಂಥದ್ದು ಡಿಸೆಂಬರ್ನಲ್ಲಿ ಆದಂಥ ಪ್ರಸಂಗಗಳು ಕೂಡ ನಮ್ಮಲ್ಲಿ ಇವೆ ಸರ್, ಆಗಬಹುದು. ಮೇಡಮ್, ಈಗ ಹೇಳಿದಾಗ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವಂಥ ಒಂದು ಪ್ರಕ್ರಿಯೆಗಳು ಅಂತೇಳಿ, ಈ ಸಮಯದಲ್ಲಿ ದೂರುದಾರ ಮತ್ತು ಆ ಪ್ರತಿವಾದಿಗಳ ನಡುವೆ ಏನಾದರೂ ಅಫಿಷಿಯಲ್ ಆದಂಥ ಅಗ್ರಿಮೆಂಟ್ಗಳಾಗ್ತದಾ, ಅಥವಾ ಇಲಾಖೆಗೆ ಕಚೇರಿಯಿಂದ ಈ ಥರ ದೂರು ಬಂದಿದೆ, ಹಾಗಾಗಿ ಅಂಥವರಿಗೆ ತಾವು ಪರಿಹಾರ ಮತ್ತು ಸರಿಯಾದಂಥ ಕ್ರಮಗಳನ್ನು ತಾವು ನೀಡಬೇಕು ಅಂಥೇಳಿ ತಮ್ಮ ಕಡೆಯಿಂದ ಏನಾದರೂ ಅಫಿಷಿಯಲ್ ಆಗಿ ಏನು ಪತ್ರಗಳೇನಾದರೂ ನೀಡುವಂಥದ್ದಿದೆಯಾ? ಯಾಕೆಂದರೆ ಈ ಥರ ನೀಡಿದಾಗ ಒಬ್ಬ ದೂರುದಾರನಿಗೆ ಅಥವಾ ನೊಂದಂಥ ವ್ಯಕ್ತಿಗೆ ಇನ್ನಷ್ಟು ಧೈರ್ಯ ಬರ್ತದೆ. ಆ ಮುಖಾಂತರ ಈ ಲೋಕ ಅದಾಲತ್ ಎನ್ನುವಂಥದ್ದು ಕಾರ್ಯಕ್ರಮ ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಡೀಬಹುದು ಅಲ್ವಾ ಅಂಥೇಳಿ. ಲೋಕ ಅದಾಲತ್ ಅಂತಂದರೆ ಒಂದು ಪಕ್ಷದವರನ್ನು ಕೂರಿಸ್ಕೊಂಡು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಉಭಯ ಪಕ್ಷಗಾರರು ಕೂರಿಸ್ಕೋಬೇಕು. ಇಬ್ಬರಿಗೂ ಈ ಸಂಧಾನಕಾರರು ಏನಿರ್ತಾರೆ, ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರ ಬಿಟ್ಟು ಹೋಯಿತು. ಅದೇನಂತಂದರೆ ಲೋಕ ಅದಾಲತ್ನಲ್ಲಿ ಇಬ್ಬರು ಸಂಧಾನಕಾರರು ಕೂತ್ಕೊಂಡಿರ್ತಾರೆ, ಪಕ್ಷಗಾರರಲ್ಲದೆ. ಅದರಲ್ಲಿ ಒಬ್ಬ ಜುಡಿಷಿಯಲ್ ಕನ್ಸಿಲೇಟರ್, ಇನ್ನೊಬ್ಬ ನಾನ್ ಜುಡಿಷಿಯಲ್ ಕನ್ಸಿಲೇಟರ್. ಜುಡಿಷಿಯಲ್ ಕನ್ಸಿಲೇಟರ್ ನ್ಯಾಯಾಧೀಶರು ಕೂತ್ಕೊಳ್ತಾರೆ. ಒಬ್ಬರು ವಕೀಲರು ಅಥವಾ ಸಮಾಜದ ಯಾವುದಾದ್ರೂ ಒಬ್ಬ ಶ್ರೇಷ್ಠ ವ್ಯಕ್ತಿ ಕೂತ್ಕೊಂಡು ಅವರಿಬ್ಬರೂ ನಿಮ್ಮ ಇಬ್ಬರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಒಂದು ಇಬ್ಬರಿಗೂ ಒಪ್ಪಿಗೆ ಆಗುವಂಥ ಪರಿಹಾರ ಸೂಚಿಸಿದಲ್ಲಿ ಮಾತ್ರ ಜನರು ಒಪ್ಪಿಕೊಳ್ಳಬಹುದು, ಆ ಪ್ರಕರಣದ ಪಕ್ಷಗಾರರು ಒಪ್ಪಿಕೊಳ್ಳಬಹುದು. ಸಂಧಾನಕಾರರು ಸೂಚಿಸುವ ಪರಿಹಾರ ನಿಮಗೆ ಒಪ್ಪಿಗೆ ಆದಲ್ಲಿ ಮಾತ್ರ ನೀವು ರಾಜಿ ಮಾಡಿಕೊಳ್ಳಬಹುದೇ ಹೊರತು ನಿಮಗೆ ಒಪ್ಪಿಗೆ ಒಂದು ಪಕ್ಷಕ್ಕೆ ಒಪ್ಪಿಗೆ ಆಯಿತು, ಇನ್ನೊಂದು ಪಕ್ಷ ಒಪ್ಪಿಗೆ ಆಗಲಿಲ್ಲ ಅಂದರೆ ಅಲ್ಲಿಗೆ ಸಮಾಪ್ತಿ, ಅದು ಸಂಧಾನ ಆಗಲಿಲ್ಲ ಅಂತ ಅರ್ಥ, ಫೇಲ್ಡ್. ಅದನ್ನು ವಾಪಸ್ ಪುನಃ ಕೋರ್ಟಿಗೆ ಕಳಿಸ್ಬಿಡಿ. ಇಬ್ಬರಿಗೆ ಒಪ್ಪಿಗೆ ಆದಲ್ಲಿ ಅಥವಾ ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಇರಲಿ, ಇನ್ನೊಬ್ಬ ಸಾಮಾನ್ಯ ಪ್ರಜೆ ಇರಲಿ, ಇಬ್ಬರ ನಡುವೆ ಒಂದು ವಿವಾದ ಇದೆ ಅಂತ ತಿಳ್ಕೊಳ್ಳೋಣ. ಆ ವಿವಾದವನ್ನು ಈ ಸರ್ಕಾರನೂ ಒಪ್ಕೋಬೇಕು, ಈ ಪಕ್ಷಗಾರರು ಕೂಡ ಒಪ್ಕೋಬೇಕು. ಅಂಥದ್ದನ್ನು ಮಾತ್ರ ನಾವು ರಾಜಿ ಮಾಡಿಸ್ತೇವೆ. ರಾಜಿ ಮಾಡಿಸಿದ್ಮೇಲೆ ಅದಕ್ಕೊಂದು ಡಿಗ್ರಿ ಅಂತ ಅಥವಾ ಅವಾರ್ಡ್, ಲೋಕ ಅದಾಲತ್ ಅವಾರ್ಡನ್ನು ಈಗ ನಾವು ಸಾಮಾನ್ಯವಾಗಿ ಸಿವಿಲ್ ಕೇಸ್ಗಳಲ್ಲಿ ಒಂದು ಡಿಗ್ರಿ ಕೊಡ್ತೇವೆ. ಇಲ್ಲಿ ನಾವು ಲೋಕ ಅದಾಲತ್ ಅವಾರ್ಡ್ ಕೊಡ್ತೇವೆ. ಅದು ಪತ್ರದ ಮುಖಾನ ನಮ್ಮ ಸೀಲ್ನೊಂದಿಗೆ ಬರ್ತದೆ ಸರ್. ಅದಕ್ಕೆ ನೀವು ನಾರ್ಮಲ್ ಕೇಸ್ಗಳಲ್ಲಿ ತೀರ್ಪು ಆದಲ್ಲಿ ಯಾವ ಡಿಗ್ರಿಗೆ ಮಾನ್ಯತೆ ಇದೆಯೋ ಅದೇ ಮಾನ್ಯತೆ ಲೋಕ ಅದಾಲತ್ನಲ್ಲಿ ಆದಂಥ ಅವಾರ್ಡ್ಗೂ ಕೂಡ ಇದೆ. ಈಗ ಹಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಯಾವುದೋ ಒಂದು ಹಣ ಬರಬೇಕು ಒಬ್ಬ ಪಕ್ಷಕಾರನಿಗೆ, ಅದು ಬಂದಿರಲಿಲ್ಲ, ಕೇಸ್ ಬಂತು, ಲೋಕ ಅದಾಲತ್ ಮುಂದೆ ಬಂತು, ಇಬ್ಬರಿಗೂ ತೀರ್ಮಾನ ಮಾಡಿ ಒಂದು ಹಣಕ್ಕೆ ನಾವು ಫಿಕ್ಸ್ ಮಾಡಿದ್ವಿ ಅಂದ್ಕೊಳ್ಳಿ. ಆ ಹಣ ಇಷ್ಟು ಇವರಿಗೆ ಕೊಡಬೇಕು ಅಂತ ಹೇಳಿ ನಾವು ಒಂದು ಅವಾರ್ಡ್ ತೆಗಿತೇವೆ. ಅವಾರ್ಡನ್ನು ಇಟ್ಕೊಂಡು ಅದು 1 ತಿಂಗಳಲ್ಲಿ ನೀವು ಪಾವತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಆಗಲಿ ಪ್ರತಿವಾದಿ ಆಗಲಿ ಅವ್ರಿಗೆ ಆದೇಶ ಆಗ್ತದೆ. 1 ತಿಂಗಳಲ್ಲಿ ಕೊಡಲಿಲ್ಲ ಅಥವಾ 3 ತಿಂಗಳಾಯಿತು ಕೊಡಲಿಲ್ಲ, ಅವರು ಒಂದು ಜಾರಿ ಅರ್ಜಿಯನ್ನು ಹಾಕಿಕೊಂಡು ನ್ಯಾಯಾಲಯಕ್ಕೆ ಬಂದು ಅದನ್ನು ವಸೂಲಿ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ ಎಲ್ಲ ಕೇಸ್ಗಳಲ್ಲಿ ಹೇಗೆ ವಸೂಲಿಗೆ ಹಾಕ್ತಾರೋ ಈ ಲೋಕ ಅದಾಲತ್ ಅವಾರ್ಡನ್ನು ಇಟ್ಟುಕೊಂಡು ಕೂಡ ವಸೂಲು ಮಾಡಿಕೊಳ್ಬಹುದು.
ಇಲ್ಲ ಅವನಿಗೆ ಕೆಲಸ ಕೊಡಬೇಕು ಅಂತ ಒಂದು ತೀರ್ಮಾನ ಆಯಿತು ಒಬ್ಬನಿಗೆ, ಆ ಕೆಲಸ ಇವರು ಕೊಡಲಿಲ್ಲ, ಈತ ಜಾರಿ ಅರ್ಜಿ ಹಾಕಿ ತನ್ನ ಕೆಲಸವನ್ನು ಪಡೆದುಕೊಳ್ಳಲಿಕ್ಕೆ ಆ ಆದೇಶವನ್ನು ಜಾರಿ ಮಾಡಿಸಬಹುದು. ಈಗ ಮೇಡಮ್, ಡಿಸೆಂಬರ್ 13 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮಗಳನ್ನು ನಡೆಸಬೇಕೆನ್ನುವಂಥ ಒಂದು ಉತ್ತಮ ಚಿಂತನೆಗಳು ಮತ್ತು ಪ್ರಯತ್ನಗಳು ತಾವು ಮಾಡ್ತಾ ಇದ್ದೀರಿ. ವಿವಿಧ ರೀತಿಯ ಪ್ರಯತ್ನಗಳು, ವಿವಿಧ ರೀತಿಯ ಕ್ರಮಗಳನ್ನು ತಾವು ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದೀರಿ. ಈ ಸಮಯದಲ್ಲಿ ಒಂದಿಷ್ಟು ವರ್ಗದ ಜನರು ಬರ್ತಾರೆ, ಅಶಕ್ತರು ಅಥವಾ ವಿಶೇಷ ಚೇತನರು ಅಥವಾ ಒಂದು ಪ್ರಾಯ ಆದವರು. ಸೊ ಇವರಿಗೂ ಕೂಡ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು, ನನಗೂ ನೋವುಗಳಿದೆ, ನನಗೂ ಕೂಡ ಅಲ್ಲಿ ನನ್ನ ಸಮಸ್ಯೆಗಳನ್ನು ಇತ್ಯರ್ಥಗೊಳ್ಳಬಹುದು ಎನ್ನುವಂಥ ಭರವಸೆಗಳು ಮತ್ತು ನಂಬಿಕೆಗಳು ಇರ್ತದೆ. ಆದರೆ ಭಾಗವಹಿಸಬೇಕಾದ್ರೆ ನಾನು ಹೇಗೆ ಹೋಗಬೇಕು, ಅಂದರೆ ಎಲ್ಲಿ ಲೋಕ ಅದಾಲತ್ ನಡೀತದೆ, ಮತ್ತು ಅಲ್ಲಿ ನನ್ನಂಥವರಿಗೆ ಅವಕಾಶಗಳು ಇದೆಯಾ, ಹೋದರೆ ನನಗೆ ಯಾವ ರೀತಿಯಾಗಿ ನನ್ನನ್ನು ಸ್ವೀಕರಿಸ್ತಾರೆ, ಈ ಥರ ಒಂದಿಷ್ಟು ಗೊಂದಲಗಳು ಇರ್ತದೆ ಮೇಡಮ್. ಹಾಗಾಗಿ ಈ ವಿಚಾರ ಬಗ್ಗೆ ತಾವು ಮಾಹಿತಿಯನ್ನು ನೀಡಬೇಕು. ಲೋಕ ಅದಾಲತ್ನಲ್ಲಿ ಈಗಾಗಲೇ ನಾನು ಹೇಳಿದಂತೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಅಥವಾ ವ್ಯಾಜ್ಯಪೂರ್ವ ಪ್ರಕರಣ, ನೀವು ಆಯಾ ನ್ಯಾಯಾಲಯಕ್ಕೆ ಬಂದು, ಈಗ ನನ್ನ ಪ್ರಕರಣ ಒಂದು ಸಿವಿಲ್ ಕೋರ್ಟ್ನಲ್ಲಿ ಇದೆ, ತಾಲೂಕು ಕೋರ್ಟ್ನಲ್ಲಿ ಇದೆ, ನಾನು ತಾಲೂಕು ಕೋರ್ಟಿಗೆ ಹೋಗಬೇಕು. ಆಯಾ ತಾಲೂಕುಗಳಲ್ಲಿರುವಂಥ ಎಲ್ಲ ನ್ಯಾಯಾಲಯಗಳಲ್ಲಿ ಒಂದು ತಾಲೂಕಿನಲ್ಲಿ 3 ನ್ಯಾಯಾಲಯ ಇದೆ, 3 ನ್ಯಾಯಾಲಯಗಳಲ್ಲೂ ಲೋಕ ಅದಾಲತ್ ಇರ್ತದೆ ಅವರವರ ಕೋರ್ಟಿಗೆ ಸಂಬಂಧಪಟ್ಟಂತೆ. ಅಥವಾ ಒಂದು ಕೋರ್ಟಿನಿಂದ ಇನ್ನೊಂದು ಕೋರ್ಟಿಗೂ ಕೂಡ ನಾವು ಕಳಿಸ್ಕೊಡ್ತೇವೆ. ಈಗ ನನ್ನ ಮುಂದೆ ಇದೆ, ನಾನು ರಾಜಿಗೆ ಕೂತ್ಕೊಂಡ್ರೆ ಎಲ್ಲ ಸಮಸ್ಯೆಗಳನ್ನು ಹೇಳಬೇಕು, ನನಗೆ ಒಂಥರ ಪ್ರಿಜುಡೈಸ್ ಆಗುತ್ತೆ ಮೈಂಡ್. ಅಂಥ ಸಂದರ್ಭದಲ್ಲಿ ನಾನು ಇನ್ನೊಂದು ನ್ಯಾಯಾಧೀಶರೇ, ನೀವು ರಾಜಿ ಮೂಲಕ ಮಾಡಬೇಕಂದ್ರೆ ಇನ್ನೊಂದು ಕೋರ್ಟಿಗೆ ಹೋಗಿ, ಪಕ್ಕದ ಕೋರ್ಟಿಗೆ ನಾನೇ ರೆಫರ್ ಮಾಡ್ತೇನೆ, ಇಂಥ ಕೋರ್ಟ್ ಮುಂದೆ ನೀವು ಹಾಜರಾಗಿ, ಇಂಥ ಸಂಧಾನಕರ ಮುಂದೆ ನೀವು ಹಾಜರಾಗಿ ಅಂತ ಹೇಳಿ. ನನಗೆ ಏನಾದರೂ ಪೂರ್ವಭಾವನೆ ಮನಸ್ಸಲ್ಲಿ ಉಳ್ಕೊಂಡು ಬಿಡುತ್ತೆ ಅಂತಂದರೆ ನಾನು ಇನ್ನೊಂದು ನ್ಯಾಯಾಲಯಕ್ಕೆ, ನಾನು ಸಹೋದ್ಯೋಗಿ ನ್ಯಾಯಾಲಯಕ್ಕೆ ಕಳಿಸ್ಬೋದು, ನಾನು ತಾಲೂಕು ನ್ಯಾಯಾಲಯದಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ಕಳಿಸ್ಬೋದು. ಯಾವ ನ್ಯಾಯಾಲಯಕ್ಕೆ ಬೇಕಾದರೂ ಒಂದು ಪ್ರಕರಣವನ್ನು ವರ್ಗ ಮಾಡಿ ನೀವು ಅವರ ಮುಂದೆ ನಿಂತು ಕೂತ್ಕೊಂಡು ನಿಮ್ಮ ಪ್ರಕರಣವನ್ನು ಬಗೆಹರಿಸ್ಕೊಳ್ಳಿಕ್ಕೆ ನೀವು ಅನುವು ಮಾಡಿಕೊಡ್ತೇವೆ. ಅಲ್ಲಿ ಯಾವುದೇ ನಿಮಗೆ ಬ್ಯಾರಿಯರ್ಸ್ ಇಲ್ಲ, ಯಾರು ಬೇಕಾದರೂ ಇಲ್ಲಿ ಬರಬಹುದು. ಲಿಂಗ ತಾರತಮ್ಯ ಇಲ್ಲ, ಮತಭೇದ ಇಲ್ಲ, ಯಾವುದೂ ಇಲ್ಲ. ನೀವು ಅಶಕ್ತರು ಅನ್ನೋ ಯಾವುದು ಕಾನ್ಸೆಪ್ಟ್ ಇಲ್ಲಿಲ್ಲ. ಎಲ್ಲರೂ ಕೂಡ ಜನತಾ ನ್ಯಾಯಾಲಯಕ್ಕೆ, ಜನರು, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಈ ಲೋಕ ಅದಾಲತ್ ಮುಂದೆ ಬಂದು ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಕಲ್ಪಿಸಲಾಗಿದೆ, ಅದನ್ನು ಬಳಸಿಕೊಳ್ಳಬಹುದು. ಮೇಡಮ್, ಈಗ ಕೊನೆಯದಾಗಿ ಮೇಡಮ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿಸೆಂಬರ್ 13 ನಡೆಯುವಂಥ ಲೋಕ ಅದಾಲತ್ ಕಾರ್ಯಕ್ರಮದ ಬಗ್ಗೆ ತಾವು ಜನರಿಗೆ ಈ ಬಾನುಲಿ ಮೂಲಕ ಯಾವ ರೀತಿಯಾಗಿ ನಿವೇದನೆಗಳನ್ನು ಮಾಡ್ಕೊಳ್ತೀರಿ? ವೀಕ್ಷಕರೇ, ಇದರ ಬಗ್ಗೆ ಹೇಳಬೇಕು ಅಂತಂದರೆ, ಜನತಾ ನ್ಯಾಯಾಲಯದಲ್ಲಿ ನಿಮ್ಮ ಕೇಸನ್ನು ಶೀಘ್ರವಾಗಿ ಮತ್ತು ಫ್ರೀಯಾಗಿ, ಏನು ಹೇಳ್ತೀವಿ, ಉಚಿತವಾಗಿ, ಶೀಘ್ರವಾಗಿ ಮತ್ತು ಉಚಿತವಾಗಿ ನಿಮ್ಮ ಸಮಯವನ್ನು ಉಳಿಸಿಕೊಂಡು, ನಿಮ್ಮ ಹಣವನ್ನು ಉಳಿಸಿಕೊಂಡು, ನೀವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲಿಕ್ಕೆ ಒಂದು ವಿಶೇಷ ಅವಕಾಶ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು. ಇಲ್ಲಿ ನಿಮಗೆ ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕೆ ಅವಕಾಶ ಇದೆ. ನಿಮಗೆ ಎಲ್ಲ ಕೇಸ್ಗಳಲ್ಲಿ ತೀರ್ಪಾದ ನಂತರ ಏನು ಡಿಗ್ರಿ ಸಿಗ್ತದೆ ಅಂಥದೇ ಡಿಗ್ರಿ ಅವಾರ್ಡನ್ನು ನಮ್ಮ ಜನತಾ ನ್ಯಾಯಾಲಯಗಳು ಕೂಡ ಕೊಡ್ತವೆ. ಅದನ್ನು ನೀವು ಇಟ್ಟುಕೊಂಡು ಅದನ್ನು ಜಾರಿ ಮಾಡಬಹುದು. ಯಾರ ವಿರುದ್ಧ, ಪ್ರತಿವಾದಿ ವಿರುದ್ಧ, ನೀವು ಪ್ರತಿವಾದಿ ಯಾರೇ ಆಗಿರಲಿ, ಸರ್ಕಾರ ಆಗಿರಲಿ, ಅವರ ವಿರುದ್ಧ ಕೂಡ ನೀವು ಜಾರಿಗೆ ಹಾಕಿಕೊಂಡು ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಲಿಕ್ಕೆ ಇಲ್ಲಿ ಅವಕಾಶ ಇದೆ. ಆದ್ದರಿಂದ ನೀವು ಲೋಕ ಅದಾಲತ್ನ ಸದುಪಯೋಗವನ್ನು ಪಡೆದುಕೊಂಡು ನಿಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಮತ್ತು ಉಚಿತವಾಗಿ ಪಡೆದುಕೊಳ್ಳಬೇಕು ಎಂದು ಹೇಳಿ ನಾನು ಎಲ್ಲರ ಅರಿಕೆ ಮಾಡಿಕೊಳ್ಳಿ. ಒಳ್ಳೆಯದು ಮೇಡಮ್. ಇದುವರೆಗೆ ಡಿಸೆಂಬರ್ 13 ನಡೆಯಲಿರುವಂಥ ಲೋಕ ಅದಾಲತ್ ಜನರಿಗೆ ಉಚಿತ ಕಾನೂನು ನೆರವು ಜೊತೆಗೆ ಪರಿಹಾರಗಳನ್ನು ಒಂದೇ ವೇದಿಕೆಯಲ್ಲಿ ವಿವಿಧ ಸಮಸ್ಯೆಗಳನ್ನು ಅಲ್ಲೇ ಸ್ಥಳದಲ್ಲಿಯೇ ಏನು ಸಮಾಧಾನ ಇರ್ಬೋದು ಅಥವಾ ರಾಜಿ ಸಂಧಾನಗಳಿರ್ಬೋದು, ಪರಿಹಾರಗಳಿರ್ಬೋದು ಅಥವಾ ನ್ಯಾಯಗಳನ್ನು ನೀಡುವಂಥ ಒಂದು ಉತ್ತಮವಾದಂಥ ವೇದಿಕೆಗಳನ್ನು ಡಿಸೆಂಬರ್ 13 ಲೋಕ ಅದಾಲತ್ ಕಾರ್ಯಕ್ರಮದ ಮೂಲಕ ತಾವು ಮಾಡ್ತಾ ಇದ್ದೀರಿ ಮೇಡಮ್. ಹಾಗಾಗಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಎಲ್ಲ ಜನರು ಕೂಡ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಲಿ ಎನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ಡಿಸೆಂಬರ್ 13 ಲೋಕ ಅದಾಲತ್ ಕಾರ್ಯಕ್ರಮಕ್ಕೆ ತಮಗೆ ಶುಭವನ್ನು ಹಾರೈಸ್ತಾ ಎಲ್ಲ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿ ಕೇಂದ್ರದ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಲೋಕ ಅದಾಲತ್ನ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ಈ ಲೋಕ ಅದಾಲತ್ ಯಶಸ್ವಿಗೊಳ್ಳಲು ನೀವೆಲ್ಲರ ಸಹಕಾರವನ್ನು ಕೋರುತ್ತಾ ನಾನು ಈ ದಿನದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ದಶಂಬರ 13ರಂದು ನಡೆಯಲಿರುವ ಲೋಕ ಅದಾಲತ್ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೇಳಿದಿರಿ. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದವರು ಶ್ರೀಮತಿ ಜೈ ಬುನ್ನೀಸ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ದಕ್ಷಿಣ ಕನ್ನಡ ಜಿಲ್ಲೆ. ಇವರನ್ನು ಸಂದರ್ಶಿಸಿದವರು ಪ್ರದೀಪ್ ಡಿಎಂ ಹಾವಂಜೆ. ಇದು ಈ ಬಾರಿಯ ಕಾನೂನು ಸಲಹೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.